ಸಾಕಿ ಸಲಹಿ ತುಳಿಸಿ ಬಿಡಿಸಿದ ಈ ಕೈಗಳಿಂದ ಆ ಅಧಮನಾದ ಕಾರ್ತಿ ವೀರಾಜನ ಕೈಯಲ್ಲಿ ಕೊಡಲು ಈ ನಿನ್ನ ಎತ್ತ ತಾಯಿಯ ಮನಸ್ಸು ಒಪ್ಪಲಾರದು ರಾಮ. ಕೊಡಲಾವಣಿಗೆ ನೇಮವ. ಆಹೋ ಪಟದ ಜನನಿಯಾದ ರೇಣುಕಾದೇವಿ ಏನು ಮಾತನಾಡಿದೆ? ಇದ್ದ ಮಾತನಾಡಿದೆ ಕಂದ. ಮಸ್ತನಾದ ಕಾರ್ತ್ಯವೇಲನು ದೇವದಾನರಿಗೆ ಮೀರಿದವನೆಂದು ಹೇಳಿದೆಯಲ್ಲ, ನಿನ್ನ ತನಯನ ಮುಂದೆ ಅವರ ಪರಾಕ್ರಮ ನಡೆಯುವುದಿಲ್ಲ. ಅಮ್ಮಯ್ಯ ಕುಮಾರ, ಅದು ಹೇಗೆಂದರೆ ಅದು ಹೇಗೆ ರಾಮ? ನನ್ನ ಸರಿಸಮಾನರು ಯಾರಿಲ್ಲವೆಂದು ಆ ಕಾರ್ತ್ಯವೀರನು ಅಹಂಕಾರದಿಂದಿರುವನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಅರಿಸಟ್ಟರಿಗೆ ನಾವು ದೂರ ಮಾಡಿದವನು. ಬಾಪುಡಿಯ ಇಂಥ ಚಿತ್ರೋಪನ ಮುಂದೆ ಕೊಪ್ಪಿದ ಕಾರ್ತ್ಯವೀರನು ಜೀವನ ತುಳಿಯುವನೇ. ಅಮ್ಮಯ್ಯ ರಾಮ, ಸೌದವ ಕಾಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದೆ ಇರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸಿದ ನೇಮವು ಕೂಡ ಅಮ್ಮಯ್ಯ ಸೇರಿಸಿ ಬರುವ ರಾಮರಂದ್ರಂ ಯಮನಮಯ. ರಾಮ, ಅಮ್ಮಯ್ಯ ಆ ಕಾರ್ತಿ ವೀರಾಜನನ್ನು ಸಾಮಾನ್ಯವಾಗಿ ತೆಗೆದುಕೊಂಡ್ರವ್ಯಾ? ಹೌದು ಮಾತೆ. ದೇವ ದಾನವರಿಗಿಂತಲೂ ಸಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಕಾರ್ತಿ ವೀರಾಜನನು. ಅದಕ್ಕಿಂತ ಪರಾಕ್ರಮಿ ನಿನ್ನ ಭಾರ್ಗವ ರಾಮನು. ಸಹಸ್ರ ಬಾವುಳವನು ಆ ಕಾರ್ತಿ ವೀರಾಜನನು. ಜಮದಗ್ನಿಯ ತಪಸ್ಸಿನಿಂದ ಜನಿಸಿದವನು ಈ ಭಾರ್ಗವ ರಾಮನು. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂತವನು ಆ ಕಾರ್ತಿ ವೀರಾಜನನು. ನಿನ್ನಂತ ಪತಿರತೆಯ ಗರ್ಭದಲ್ಲಿ ಜನಿಸಿದವನು ಈ ಭಾರ್ಗವ ರಾಮನು. ಅವನನ್ನು ಸಂವರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದ ಆ ರಾವಣನಿಂದ ಆಗದ ಕಾಲ, ಹೇ ಚಿಕ್ಕ ಕನ್ನಡದ ನಿನ್ನಿಂದ ಆಗದ ಪತ್ರ ಗಾತ್ರ. ಅಮ್ಮಯ್ಯ ಕುಮಾರ, ಆತ್ಮಲಿಂಗವನ್ನ ಎತ್ತಿ ಇಡಲಾರದ ಗೋಳಾಡಿದ ಆ ರಾವಣನ ಸುದ್ದಿಯನ್ನ ಮುಂದೆ ಹೇಳಬೇಡ. ಅಮ್ಮಯ್ಯ ರಾಮ. ಅಮ್ಮಯ್ಯ ಕುಮಾರ, ಪುತ್ರ ಜನನಿ, ಹಾಗಾದ್ರೆ ಆ ಕಾರ್ತಿ ವೀರಾಜನನ್ನು ಗೆದ್ದು ಬರುವೆಯಾ? ಸಹಜವಾಗಿ ಗೆದ್ದು ಬರುವನು ಮಾತೆ. ರಾಮ, ಅಮ್ಮಯ್ಯ ಹೇಳಿ ಕೇಳು. ಚೆನ್ನಾಗಿ ಹೇಳು ಜನನಿ. ಮಗನೇ ಜಗದಿ ಯಾವ ಶಕ್ತಿಯಿಂದ ಗೆದ್ದು ಬರುವೆ? ಯಾವ ಶಕ್ತಿಯಿಂದ ಗೆದ್ದು ಬರಬಹುದು ನೀನೇ ಹೇಳುತ್ತಾನೆ. ಬ್ರಹ್ಮ ಶಕ್ತಿಯಿಂದ ತಪಸ್ಸಿನಿಂದ
ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದರೆ ಆ ಕಾರ್ತಿ ವೀರಾರ್ಜುನು ಖಂಡಿತವಾಗಿ ಮರಣ ಹೊಂದುತ್ತಾನೆಂದು ತಿಳಿ ಪುತ್ರ ಕೋಮಲ ಗಾತ್ರ. ಅಹೋ ಜನನಿ, ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಅಮ್ಮಯ್ಯ, ರಾಮ, ನೀರಿನಲ್ಲಿ ಮುಳುಗಿದರು, ಬಯಕೆಯಲ್ಲಿ ಹಡಗಿದರು, ಬ್ರಹ್ಮನು ಬರದ ವರಹಾವದಲ್ಲಿ ಬರುತ್ತೇ. ಮಾತೆ ಕುಮಾರ, ಭಾರ್ಗವನ ಶಕ್ತಿ ಸಮರ್ಥ ನಿನಗೆ ಅರ್ಥವಾಗದು ಮಾತೆ. ಭೂಮಂಡಲ ಬಿರಿದು ಸಿಡಿಲು ಎನ್ನ ಶಿರಕ್ಕೆ ಹಪ್ಪಳಿಸಿದರು. ಅದನ್ನು ಲೆಕ್ಕಿಸದೆ ಕಡಿ ಮಾಡುವ ಭುಜಪರ ಪರಕ್ರಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದಲ್ಲವೆಂದು ಹೇಳಿದೆಯಾ? ಮಯ ನಿನ್ನ ಅಪೇಕ್ಷದಂತೆ ಹರಣ ಮಡಿಸುವುದಕ್ಕೆ ಉಳಿದವನ್ನು ಮಾಡಲು ಹೋಗುವೆ. ನಿನ್ನ ತನಯನಿಗೆ ಆಶೀರ್ವಾದವನ್ನು ಮಾಡು ಕಳಿಸು. ಕಾಶ್ಮೀರದ ಅರಸದೆ ನಿನ್ನ ಮನವಿದೆ. ಕುಮಾರ, ಅಮ್ಮಯ್ಯ, ಹಾಗಾದರೆ ತಾಯಿ ಈ ಕೀರ್ತಿಯು ಹೇಗೆ ಬೆಳಗಬೇಕು ಗೊತ್ತಾ? ಹೇಗೆ ಬೆಳಬೇಕು ಜನನಿ? ಧಾರ ಧನದಿ ನಿನ್ನ ಕೀರ್ತಿವೆ. ಅಲ್ಲೇ ನಿನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಕುಮಾರ, ಅಮ್ಮಯ್ಯ, ನೀನು ಹೋದ ಕರೆಯು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ಜನನಿ. ಸಲಾಸ್ ಕುರ್ಜಿ ಕೊಡ್ರಪ್ಪ, ಕುರ್ಜಿ ಒಂದು. ಕೋಳೂರು ಗ್ರಾಮದಲ್ಲಿ ಕೌಲಿಕನ ಪಾತ್ರದಲ್ಲಿ ಅದ್ಭುತವನ್ನು ಅಭಿನಯವನ್ನು ನಯಿಸತಕ್ಕಂಥ ಕುಡಿತೆಯ ಮಲ್ಲಿ ಶುಭವಾಗಲಿ ನಿನಗೆಂದು ತಂದೆ ತಾಯಿ ದಾರಿ ತೋರ ಕಣ್ಣುಗಳೆರೆದು ಅವರ ಪ್ರೇಮ ದೂರವಾಗಿ ಮಕ್ಕಳು ಕೊಡುವರು ಮಮತೆಯಿಂದ ಜೇನಿನ ಗೂಡು ಅದೇ ಶಾಂತಿಯ ಬೀರಿದೆ. ಬೆಳಗುವಿನ ಆರತಿಯ ಶುಭವಾಗಲಿ ನಿನಗೆಂದು ರಾಮ, ಅಮ್ಮಯ್ಯ, ನೀನು ಹೋದ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಹೌದು ಮಾತೆ. ನಿನ್ನ ಹೆತ್ತ ತಾಯಿಯ ಆಶೋದೊಂದಿಗೆ ನಿನ್ನ ಹೆತ್ತಪ್ಪನಾದ ಜಮದಗ್ನಿ ಆಶೋದ ಪಡ್ಕೊಂಡು ನೀನಿನ್ನು ಹೋಗಿ ಬರುವಂತನಾದ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲಿ ಜನನಿ. ನಮೋ ನಮೋ ಜನಕ ಜಗದ್ವಿಖ್ಯಾತಿ ಖಾತಿ ಘನಕ ಸಕಲ ಸೌಭಾಗ್ಯ ಮತ್ತು ಪುತ್ರ ಕೋಮಲ ಗಾತ್ರ. ಅಹೋ ಜನಕ, ರಾಮ, ಖರ ಫಲ್ಲವದಿ ಬೆಲ್ಲು ಬಿಡುದು ಧನುರ್ಧಾರಿಯಾಗಿ ರೋಷದಿಂದ ಹೊರಟು ನಿಂತ ನಿನ್ನ ಕಂದನ ವಿಚಾರವು ಮಾನಿಸಿಬಿಟ್ಟನೆ. ರಾಮ, ಅಪ್ಪಯ್ಯ, ಕರ ಪಲ್ಲವದಿ ಬಿಲ್ಲು ಹಿಡಿದು ಧನುರ್ಧಾರಿಯಾಗಿ ಇತನ ಆಜ್ಞೆಯಂ ಪಡೆಗಿದೆ. ರೋಗದಿಂದ ಹೋಗುವುದಲ್ಲಿಗೆ ಮಗನೇ ಭಾರ್ಗವ ರಾಮ. ಈ ದಿಗ್ವಲಯದಳು ರೌದ್ರಾಂಕಿತನಾದ ಮುನ್ನುಗ್ಗಿ ಬರುವ ಬಂಡಗಳು ಜಗದ್ಬಂಡರಾದ ಕ್ಷತ್ರಿಯ ಕುಲಹದಮನಾದ ಕಾರ್ತವೀರನು ಸಮರ ಪಿತನ ಕತ್ತು ಕತ್ತರಿಸಿದರಂತೆ. ಹೌದಾ ಮಗನೇ? ಅಪ್ಪಯ್ಯ, ರಾಮ,
ಕಾರಣ ಎತ್ತಮ್ಮಳ ಒಡವ ದುಃಖವಂ ಕಣ್ಣೆರಡುವಂತೆ ಮಾಡಿರುವ ದುಷ್ಟ ಕಾರ್ತ್ಯವೀರನ ಸಂಹಾರ ಮಾಡುವ ಕಾರಣ ಈಶನ ಮರಿಸಿದ ಎಂದರಿಗೆ ಆಶೀರ್ವಾದವ ಮಾಡು ತಂದೆ. ನಿನ್ನ ಮನಸ್ಸಿನ ತಾತ್ಪರ್ಯವೇಳ ಮುಂದೆ ಕಲಿತಿಲಕನಾದ ರಾಮ ಅಪ್ಪಯ್ಯ ಮೆಚ್ಚಿದ ನಿನ್ನ ಪರಾಕ್ರಮ ರಕ್ಷಲೇಬೇಕು ಜನಕ. ಅಂತ ದುಷ್ಟರೆಲ್ಲ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವ ರಾಮನೇ. ಅಹೋ ಜನಕ, ರಾಮ ಭಗವಂತನೇ ಆ ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ. ಹೌದು ಮಗನೇ, ನಿನ್ನ ಮಾತು ಸರಿಯಿಲ್ಲ. ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂತನ ತರಿಸುವರು. ರಾಮ ಭೂತಾಯಿ ಮರಗುವಳು. ಈ ಕ್ಷಣವೇ ಸಿದ್ಧನಾಗಿ ಹೋಗುವೆ. ನನಗೆ ಆಜ್ಞೆ ಕೊಡು ಜನಕ. ಜಗತ್ತು ರಾಮ ಆ ದುಷ್ಟ ಕಾರ್ತ್ಯವೀರ್ಯನ ಸಂಹಾರಕ್ಕಾಗಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಕೈಲಾಸಗಿರಿಗೆ ಹೋಗುವನೆಂದು ತಂದೆಯ ಆಜ್ಞೆ ಪಡೆಯಲು ಕೇವಲ ಬಂದೆ. ಯಾಕಂದ ಹೌದು ಹೌದು ಜನಕ. ಕೇಳು ಕಾರ್ಕವೀರ ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡುವೆನು. ಹೋಗಿ ಬಾ ಭಾರ್ಗವ ರಾಮ, ಶತ್ರುಗಳನ್ನು ತೋರಿಸಿ ನಿನ್ನ ಪರಾಕ್ರಮ. ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವರಾಮನು ಅರನು ಮರಿಸಿ ಮಗನ್ಮಸ್ತನಾದ ಕ್ಷತ್ರಿಯ ಪುಣ್ಯ ಕಾರ್ತ್ಯವೀರ ಅರ್ಜುನನನ್ನು ಸಂಹರಿಸಿ ಈ 7 ಲೋಕಗಳಿಗೆ ಪರಾಕ್ರಮನೆಂದಿಸಿ ಮೆರೆಯುವುದಕ್ಕೆ ಈ ಭಾರ್ಗವರಾಮನು ಕೈಲಾಸಕ್ಕೆ ತಪಸ್ಸು ಗೈಯಲು ಹೊರಡುವನೆಂದು ಈ ಧ್ರುವಭವನಕ್ಕೆ ಸಾರದೆ ಕಾರ್ತಿವೀರ ಈ ಸಾರಥಿ ಈಗಿನ ಎಲ್ಲ ಶಾಸ್ತ್ರ ಬಾವುಗಳ ಶಕ್ತಿಯಿಂದ ಬೇಟೆಯನ್ನು ಆಡಲು ಹೋಗೋಣ ನಡಿ ಸಾರಥಿ, ತಪ್ಪಂದ್ಬಿಡು ಜಾಗ್ರತೆ. ಈ ಸಾರಥಿ ಇಲ್ಲಿ 1 ಗಳಿಗೆ ರಥ
ಅನುಭೂತಿ. ಅಹೋ ಕ್ಷತ್ರಿಯ ವೀರನಾದ ಕಾರ್ತವೀರ, ಅಹ್ಯೋ ಮುನಿವರನೇ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ನೀನು ಯಾವ ಸಹಾಯ ಬಯಸಿ ಬಂದಿರುವೆ? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ನಮ್ಮ ಕಾಮ ತಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮೃಷ್ಟಾನ್ನವನ್ನು ಸ್ವೀಕರಿಸಿ ಆನಂದ ಹೊಂದಿ ಕಲಿಸುವುರ? ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಅಹೋ ಮುನಿವರ, ನಾನು ಕೊಡುವ ಕಾಮಧೇನು ನಿನ್ನಂತ ಆಶ್ರಮದಲ್ಲಿರಲು ಯೋಗ್ಯವಲ್ಲ. ಏನು ಮಾತು ಬದಲೇ? ಏಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಪುರದ ಅರಮಂದಿರದಲ್ಲಿರಲು ಯೋಗ್ಯ. ಆದ ಕಾರಣ ಆ ಕಾಮಧೇನು ಪಿಡಿದು ಒಯ್ಯುವನು ಮುನಿಪ. ಇಷ್ಟ ಎನ್ನಯ ಭಿನ್ನತೆ. ಸುರಾಸ ಮೋಕ್ಷ ಸಕಲ ಐಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ನಿನ್ನಂತ ಅವಿವೇಕಿಗೆ ನಿಮ್ಮಂತ ಅರಮನೆಯಲ್ಲಿರುವುದೆಂದಿಗೂ ಸಾಧ್ಯವಿಲ್ಲ. ಏತಕ್ಕೆ ಸಾಧ್ಯವಿಲ್ಲ? ಮಂದ ಬುದ್ಧಿ ಮರೆ ಮಾಡಿ ಕಾಮಧೇನುವಿನ ಆಸೆಯನ್ಬಿಟ್ಟು ತರುಣತೆಯ ಶಾಂತಿಧಾಮವಾಗಿರುವ ಆಶ್ರಮವನ್ನು ಬಿಟ್ಟು ಫೋಟೋ ಮೂಢಮತಿ ಅತಿ ಜಾಗೃತಿ. ಅಡವಿಯಲ್ಲಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಸನ್ಯಾಸಿಯೇ, ಈ ಕಾಮಧೇನು ಅವಿವೇಕಿ ಅರಮನೆಯಲ್ಲಿರಲು ಸಾಧ್ಯವಿಲ್ಲವೆಂದು ಮನ ಬಂದಂತೆ ಮಾತನಾಡುವೆ. ಕಲದಂಕ ಮಲ್ಲಲೆಂಬ ಹೆಸರು ಪಡೆದ ನಾನು ನೋಡಿದಂತ ಇಷ್ಟಪಟ್ಟ ವಸ್ತು ಎಂದಿದ್ದರೆ ನನ್ನದಾಗಿರಬೇಕು. ಮಾತು ಬರಿದೇ ಕಾಮಧೇನು ನೀನು ಎನ್ನ ಅರಮನೆಗೆ ಕಳಿಸಲೇಬೇಕು. ಅದು ಹೆಣ್ಣು ನಾನೇ ಬಲಾತ್ಕಾರದಿಂದ ಹಿಡಿದು ಎಳೆದುಕೊಂಡು ಹೋಗುವನು ಮುನಿಪ. ಇದಕ್ಕೆ ಗರಿವದೆ ಎಂದರೆ ಕೋಪ. ಮೂರ್ಖ, ಏನು ಬಗಳದೆ? ಇದ್ದ ಮಾತನ್ನೇ ಹೇಳುವನಲ್ಲ ಮುಖವೇ. ಏ ಮೂರ್ಖ, ಬಿಡು ನಿನ್ನಯ ಭೀತರವ, ನಾ ಮುರಿಯ ಮದವ, ಜನರು ಎನ್ನಯ ಮಾಯದ ಜಾಲವು ಬಿಡು ನಿನ್ನಯ ಭೀತರವ, ನಾ ಮುರಿಯ ಮದವ, ಎನ್ನಲು ನಿನ್ನಯ ಸಂಭವ ಮಾಡಿ ತೋರಿಸಬೇಕ ಪೌರುಷವ, ತೋರಿಸಬೇಕ ಪೌರುಷವ, ತೋರಿಸಬೇಕ ಪೌರುಷವ, ತೋರಿಸಬೇಕ ಪೌರುಷವ. ಮಥಿಲದ ಮಹಿಷ್ಪತಿ ಮಧಾಂಧನುವೆ, ಸನ್ಯಾಸಿ ಮಧವೇರಿ ಯಾತಕ್ಕೆ ಮಾತನಾಡುವೆ? ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿನ ಕಾಮಧೇನು ನಮ್ಮ ಯೋಗ ತಪೋಶಕ್ತಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಅದನ್ನೇ ಹಿಡಿದುಕೊಂಡು ಒಯ್ಯುವನು. ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದೊಯ್ಯುವನೆಂದು ಬಗಳುವೆಯ? ಪ್ರಶ್ನೆ, ಇನ್ನೊಂದು ಸಲ ಕಾಮಧೇನುವಿನ ಹೆಸರೆತ್ತಿದರೆ ನಿನ್ನ ಶಿರ ಹೊರಗುಳಿಯುವನೇ ಎಚ್ಚರ. ಭ್ರಷ್ಟ, ಕೋಪದಲ್ಲಿ
ಹೃದಯದಲ್ಲಿ ಅಗ್ನಿಯನ್ನು ಹೃದಯದಲ್ಲಿ ಇರಿಸಿಕೊಂಡಿರುವ ಜಮದ ಅಗ್ನಿ ಎಂಬುದು ಗೊತ್ತಿಲ್ಲವೇ ನಿನಗೆ? ಸಹಸ್ರ ಬಾವುಳ್ಳ ಕಾರ್ತಿವೀರಾರ್ಜುನ ನಂಬುದು ನಿನಗೆ ಗೊತ್ತಿಲ್ಲವೇ? ಭ್ರಷ್ಟ ನೀನಂತಹ ಪಟು ಪರಾಕ್ರಮಿ ಆಗದೆ ಎನ್ನ ಕಾಮಧೇನವನ್ನು ಮುಟ್ಟಲಾಯ್ತು ಭ್ರಷ್ಟ. ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ. ನಿನಗೆ ಗೊತ್ತಿಲ್ಲವೇ ನನ್ನ ಮಂತ್ರ ಪರಾಕ್ರಮ? ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಹೇಶಪತಿ ನಗರಕ್ಕೆ ತರಬೇಕೆಂದು ಕೇಳಿದರೆ ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು. ಅದಕ್ಕೆ ನಮ್ಮ ಪಿತನ ಸಿರಿ ಸಂಪತ್ತು ನಮ್ಮ ಅರಮಂದಿರದಲ್ಲಿ ಇರಿಸಿದನು. ಬಡ ಜೋಗಿಯಾದ ನನ್ನಂತ ರಾಜನು ಕಾಮಧೇನವನ್ನು ಕೇಳಿದರೆ ಉದಾಸೀನ ಮಾಡಿವೆಯಾ ಇಲ್ಲವೇ ನಿನ್ನ ತಪಜ್ಜಾಲಿಯಂ ತೋರಿಸಿ ಎದುರಿಸಿವೆ. ಹೌದಲ್ಲ ಮೂರ್ಖ? ಆಗಲಿ ಮುನಿವರ ನಮ್ಮ ಜಮದಗ್ನಿ ಮುನಿವರನೇ ಸಕಲ ಸನ್ನದ್ಧನಾಗಿ ಬಂದು ನಿನ್ನನ್ನು ಕೊಂದು ಆ ಕಾಮಧೇನ ಹಿಡಿದು ಒಯ್ಯದಿದ್ದರೆ ಬಾಪು ಬಾಪು ರೇ ಮಂಡಲದಿ ಪರ ಗಂಡ ಮಾರ್ತಾಂಡ ನಮ್ಮ ಹೆಸರಿದ್ದ ಸಾರ್ಥಕವನ್ನು ಮುನಿಪ ಇನ್ನೊಮ್ಮೆ ಬಂದು ತೋರಿಸಿವೆ. ಸ್ವಲ್ಪ ತಾಳಲ ಭ್ರಷ್ಟ. ಅದೇನ್ ಬಂದ ಭಾರ್ಗವರಾಮ ಬಾಪ. ಸಂರಕ್ಷಣೆ ಮಾಡುವುದನ್ನು ನೋಡಿದೆಯೋ? ಭಾರತಿ ನೋಡು ದೇವ. ಆ ಸದಾಶಿವನ ಖಂಡ ತಾಣವು ಇದೆ ನೋಡು. ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಎಲ್ಲ ಭಾರತಿ ಉಪತಿ ಅದು ಅರ್ಥವನ್ನು ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯೋ? ಸರಸೆ ದೇವ ಅವು ಅರ್ಥ ನೋಡು. ನೋಡೇ ದೇವ, ಇದೇ ನೋಡು ಶ್ರೀಲ ಸಮುದ್ರ. ಈ ಸಮುದ್ರದ ನೀರಿನಲ್ಲಿ ಎಬ್ಬರಳು ಮುಳುಗಿಸಿ ನೋಡಿದರೆ ಸುಲಭವಾಗುವಂತೆ. ಸರಸೆ ಹೋಗುದಿ ಅವು ಅರ್ಥ ನೋಡು. ನೋಡುವ ದೇವ, ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಈ ಬೆಟ್ಟದ ವಿಶೇಷವೇನೆಂದರೆ ಆ ಬೆಟ್ಟ ವಿಶೇಷವೇನು? ಒಳ್ಳೆಯ ಮನುಜರು ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗಿದೆ. ಅದು ಎಲ್ಲ ಭಾರತಿ ದೇವ ಅಬ್ಬು ಅರ್ಥ ನೋಡು. ದೇವ, ರಾವಣನು ತನ್ನ 20 ತೋಳುಗಳಿಂದ ಈ ಪರ್ವತ ಮುಂದೆತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಳಾಡಿದ ಸ್ಥಾನ ಇದೇ ಕೈಲಾಸ ಪರ್ವತವು. ಬಲೆ ಬಲೆ ಸರಸೆ ಬೇಬುದಿ ಅಬ್ಬು ಅರ್ಥ ನೋಡು. ನೋಡೇ ದೇವ, ಕಳ್ಳುವ ದುರ್ವಾಸ ಅಶ್ವಿನಸ ಬ್ರಾಹ್ಮಣ ಮಹಾಮುನಿ ತಪವ ಮಾಡಿದ ತಾಣವು ಇದೇ ನೋಡು. ಸರಸೆ ಬೇಬುದಿ ನಾರದ ತುಂಬುರ ನಂದೀಶ್ವರ ಭುವನೇಶ್ವರದಿಂದ ಸ್ವಲ್ಪ ಈ ಪರ್ವತದಲ್ಲಿ ಕುಳಿತು ಹರನಮ್ಮನಿಸಿ ತ್ರಿಶೂಲವನ್ನು ಹೊರವಾಗಿ ಪಡೆದು ಈ ಭಾರ್ಗವನು ರಾಮನ ಪರಶುರಾಮನಾಗಿ ಆ ದೃಷ್ಟ ಕಾರ್ತಿವೀರ್ಯನ ಸಂಹಾರಕ್ಕೆ ಬದ್ಧನಾಗಲು ಇಲ್ಲೇ ಕುಳಿತು ತಪಸ್ಸನ್ನು ಮಾಡುವನು. ನೋಡಲೇ ಸಾರಥಿ ಪೂಜೆಗೆ ಕೊಡುವುದಾಗಿದೆ. ಬೇಬುದಿ ಇದೇನು ಕೈಲಾಸ ಪರ್ವತದಲ್ಲಿ ಓಂ ನಮಃ ಶಿವಾಯ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ?
ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ಈ ತಪಸ್ಸು ಮಾಡುವ ಈ ಮುನಿಕುಮಾರನು ಧಾರಾಗಿರಬಹುದು. ಧಾರಾದರೆ ಆಗಲಿ, ಹತ್ತಿರಕ್ಕೆ ಹೋಗುವುದು ಬಂದ ಸಂಗತಿಯನ್ನು ತಿಳಿಸುವನು. ಆಹಾ, ಇದೇನು ಈ ದಿನ ಕೈಲಾಸ ಪರ್ವತದ ಸಾನ್ನಿಧಿಯಲ್ಲಿ ಓರ್ವ ಸ್ತ್ರೀಗಳ ಧ್ವನಿಯಾಗುವುದು. ಈ ಸ್ತ್ರೀಯರು ಧಾರಾಗಿರಬಹುದು. ಅದು ನನ್ನ ಪತ್ನಿಯಾದ ಶಾರದೆಯೋ ಇಲ್ಲ ಸಜ್ಜನರಂ ಪರೆಯುವ ಸಾಕ್ಷಾತ್ ಪಾಲಕ್ಯನ ಸತಿಯಾದ ಪಾರ್ವತಿಯೇ. ಈ ತಾಯಿಯು ನನ್ನ ಮೇಲೆ ಕರುಣೆ ತೋರಿ ಬಂದಿರುವ ಸ್ವಾಂಬನಾರಿಯಂ ಮಾತನಾಡಿಸುವನು. ಅಹೋ, ಮಾತ್ರ ಸಮನಾದ ಸ್ತ್ರೀಯರೇ, ನೀನು ನೀನು ಇಲ್ಲಿಗೆ ಸಂಚರಿಸಿದ ಕಾರಣವೇನು? ಕೇಳಮ್ಮ ಸೌಭಾಗ್ಯವತಿ, ಪರಮ ಪ್ರಖ್ಯಾತಿ. ಓಹೋ ಸುಗುಣ ಸುಂದರನೇ, ಸ್ತ್ರೀಯರೇ, ನಾನು ದಾರೆಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಈ ಕೈಲಾಸ ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಸತಿ ನನ್ನ ಹೆಸರು ಮೇನಕಾ ಎಂದು ಕರೆಯುವ. ಓಹೋ, ಇರಬಹುದು ಇರಬಹುದು. ಆದರೆ ಇಲ್ಲಿಗೆ ಬಂದ ಕಾರಣ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡನು, ನಿನ್ನ ಬಳಿಗೆ ಓಡೋಡಿ ಬಂದನು. ನೀನ್ಯಾರು, ಇಲ್ಲಿ ಕುಳಿತು ತಪಸ್ಸು ಮಾಡುವ ವಿಚಾರವೇನು? ತಿಳಿಸುವಂತನಾಗ ಮುನಿವರ, ತಿಳಿಸು ನಿನ್ನ ವಿಚಾರ. ಅಯ್ಯೇ ಕಮಲಮುಖಿ, ನಾನು ದಾರಂದರೆ ನೀನು ದಾರು ಏಳ ಮಂಡಲ ತೊಳ್ಳ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ತಮದಗ್ನಿಯ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಓಹೋ ಭಾರ್ಗವರಾಮನೇ, ಎಂದು ರಾಜರುಗಳು ನಾನೇ ಗಂಟುಗಲಿಗೆಂದು ಮಂಡೆಯ ನೆತ್ತಿ ಅಂಡನೆಯ ಭುವನಾದ ಖಾತ್ಯವೀರನ ಸಂಹಾರಕ್ಕೆ ಕುರಿತ ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದೆ. ಎಂಥ ವೈರಾಗ್ಯದ ಪುರುಷನಲ್ಲಿ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದ ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗು. ದೇವೇಂದ್ರನ ರಾಜೇ ಭಾರ್ಗವ ರಾಮ, ರಾಮ ಒಂದು ಕೇಳ್ತೇನೆ. ಮಾಮರದ ತಂಗ ಎಂದು ತೀಸಿರೆ ವನದೇವಿ ಗೆಜ್ಜೆಯನಾದ ಎಂದು ಹೇಳಿದೆ. ಮಾಮರದ ತಂಗ ಎಂದು ಬೀರಿಸಿದೆ ವನದೇವಿ ಗೆಜ್ಜೆಯನ ನೀನೇ ಎಂದು ಹೇಳಿದೆ. ಈ ಮನಸ್ಸು ನಲ್ಲ ಎಂದು
ಭಾರ್ಗವ, ಏನಕ್ಕ? ರಸಿಕತನ ಪುರುಷನಾದರೆ ಶ್ರೀಯರಿಗೆ ಒಡಂಬಡುವನು, ರಸಿಕತನ ಇಲ್ಲದ ಪುರುಷನಾದರೆ ಶ್ರೀಯರಿಗೆ ಒಡಂಬಡವಲಾರನು. ಸುಂದರ, ಏನಕ್ಕ? ಎನ್ನಂತ ಸುಂದರಿಯನ್ನು ಧಿಕ್ಕಾರ ಮಾಡಬೇಕಾದ್ರೆ ಪುರುಷನಾದ ನಿನ್ನ ಲಕ್ಷಣವಲ್ಲ. ನೋಡು ನೋಡು ರಾಮ, ನೋಡು ನನ್ನ ಪ್ರೇಮ. ರಾಣಿ ಚತುರ್ನ ಮಾತಿನ ಜಾಣಿ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬುಡುವನು, ರಸಿಕತನಿಲ್ಲದ ಪುರುಷನು ಒಡಂಬುಡಲಾರನೆಂದು ಮಹಿಳೆ ಹರದಲ್ಲಿ ಕೀಳು ಮಾತುಗಳನ್ನು ಬಳಸಲು ಪ್ರಾರಂಭಿಸಿದೆಯಾ? ಶ್ರೇಷ್ಠನಾದ ಬ್ರಾಹ್ಮಣನ ಕುಲದವರು ಉದ್ಭವಿಸಿ ಋಷಿವರ್ಯರು ಶ್ರೇಷ್ಠನಾದ ನನ್ನಲ್ಲಿ ನಿನ್ನ ಊಟಾಟಿಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ಹೌದೇ? ಈ ನಿನ್ನ ನೀಚರಿತ್ವವನ್ನು ಸಾಧಿಸಲು ನಿನ್ನ ಬೇರೆ ಯಾರಿದ್ದರೆ ಅವರಲ್ಲಿ ನಿನ್ನ ಕಾಮಾತರವನ್ನು ಕಾಯಬೇಕು. ನಾಚಿಕೆಲವಳೆ ಏನು ಬೇರೆಯವರಿಗೆ ಕಾಮಾತರವೇ ಏನಕ್ಕ? ಎಷ್ಟು ರಾಮ, ಏನಕ್ಕ? ಭಾರ್ಗವ, ಸ್ತ್ರೀಯರೇ ನೋಡು, ಎಂದಕ್ಕೆ ನೋಡುವುದಿಲ್ಲ ಸ್ತ್ರೀಯರೇ? ನಾನು ನಿನ್ನನ್ನು ಸುರಲೋಕದಲ್ಲಿ ದೇವೇಂದ್ರನಿಗೆ ಸಂಭೋಗಪಟ್ಟು ಕಾರಣದಲ್ಲಿ ವಿಶ್ವಾಮಿತ್ರನಿಗೆ ಮನಸ್ಸಿಟ್ಟು ಈಗ ಎನ್ನಲಿಗೆ ಬಂದಿರುವೆಯಲ್ಲ, ನಾಚಿಕೆ ಬಿಟ್ಟು ನನ್ನ ಪ್ರೀತಿಯ ಗುಟ್ಟು ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯರೇ. ನೋಡು, ಭಾರ್ಗವ, ಮೇನಕ ನೋಡು, ಅದು ಎಂದಿಗೂ ನೋಡಬಹುದಿಲ್ಲ ಸ್ತ್ರೀಯರೇ. ಪ್ರೀತಿ ಮಾಡು. ನಿನ್ನನ್ನು ಸಾಧ್ಯವಿಲ್ಲ, ಅದು ಎಂದಿಗೂ ಆಗುವುದಿಲ್ಲ. ದೂರ ನಿಂತು ಮಾತನಾಡು ಮೇನಕ. ಬೇರೆಯಲಾಗಿದೆ ಮಿಲನವಾಗಿದೆ, ನಾನಿನ್ನ ಬಯಸಿದೆ, ನಾನಿನ್ನ ಬಯಸಿದೆ, ನಾನು ನಿನ್ನ ಒಂದಾಗಿ. ಭಾರ್ಗವ, ಮೇನಕ ನಾನು ನೀನು ಒಂದಾಗಿ ನಲ್ಲಿ ನಲಿದು ಆಡುವ ಶುಭಯೋಗ ದಾಡುವ, ನಲಿದು ಆಡುವ ಶುಭಯೋಗ ದಾಡುವ, ಬೆರೆಯಲಾಗಿದೆ ನಾನು ಒಂದಾಗಿ ನಲ್ಲಿ ನಲಿದು ಆಡುವೆ ಶುಭಯೋಗ ದಾಡುವೆ.
ಸಿಂಗಾಪುರ ಕರಿವೀರಪ್ಪ ಅವರು 100 ರೂಪಾಯಿಗಳಿಂದ ನಮ್ಮ ಮಂಗ ಮಕ್ಕಳ ಕಲೆಯನ್ನು ಲಾವಣ್ಯಕ್ಕೆ ಮನಸ್ಸೋತು ಕಂಗೆಟ್ಟು ಬಂದಿರುವನು. ಎನ್ನ ಮನದ ಇಷ್ಟಾರ್ಥವನ್ನು ಪೂರೈಸು ರಾಮ, ತಣಿಸಿ ನೋಡು ಎನ್ನ ಮನ. ಹೇಗೆ ಅಂತರವಿಲ್ಲದ ಕಡೆ ಲಕ್ಷ್ಯ ವರಿಸಿ ಕೈ ತೋರಿಸಿ ಗುರಿ ತಪ್ಪಿದಂತೆ ಎನ್ನಂ ನೋಡಲು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತೆಯ ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಸಾರ್ಥಕಯಂ ತೋರಿಸಿ ಜಾಗೃತೆಯಂ ಮೆರೆಸಿದರೆ ನಿನ್ನ ಕುತಂತ್ರಕ್ಕೆ ನಾನು ಬಲಿಯಾಗುವುದೆಂದು ತಿಳಿದಿಲ್ಲ. ರೇ ಮೂರ್ಖರೇ, ನಿನ್ನ ಕುತಂತ್ರ ಎನ್ನಲ್ಲಿ ನಡೆಯಲಾರದು ಮಂಕುಮತಿ ನಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿರಿಲಿ ಬಂದ ದಾರಿ. ಭಾರ್ಗವ, ಮೇನಕ ಬಾಯಿ ಮುಚ್ಚಿಕೊಂಡು ಹೋಗಲು ಬಂದಿಲ್ಲ, ಮತ್ತೆ ಹೇತಕ್ಕಾಗಿ ಬಂದಿರುವ ಸ್ತ್ರೀಗಳೇ, ಅದು ಎಂದಿಗೂ ನಡೆಯುವುದಿಲ್ಲ. ಮೇನಕ ಎಲ್ಲಿ ಮೇನಕ, ನನ್ನನ್ನು ನೀನು ಕೇಳಿದ್ದು ಹೇಗಾಯಿತೆಂದರೆ, ಹೇಗಾಯ್ತು? ಗೋರೆಗಲ್ಲಿನ ಮೇಲೆ ಶೂನ್ಯ ಮಳೆ ಸುರಿದಂತೆ ಬಂಡೆಯ ಮೇಲೆ ಭತ್ತವನ್ನು ಬಿತ್ತದಂತಾಯಿತು. ಹೌದೇ? ಮೂರ್ಖಳೇ, ನೀನು ಕರಗೋದಿಲ್ಲ. ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ. ಹೆಣ್ಣಿಗೆ ಅಂತವರು ಕರಗುವರು, ನೀನು ಕರಗುವುದಿಲ್ಲವೇ? ಅದು ಎಂದಿಗೂ ನಾನು ನನಗೆ ಬೇಗ ಕಣ್ಣಿಗೆ ಆ ಕಲ್ಲೇ ಕರಗುವುದು. ನನ್ನಂಥ ಸುಂದರಿ ನಿನ್ನ ಮನಸ್ಸು ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಗಳೇ. ನಿನ್ನ ಮಾತೆ ಚಿತ್ರ ಚಿತ್ತ ಎಂಬ ಆಕಾಶದಲ್ಲಿ ಹೃದಯ ಎಂಬ ತಟ್ಟಿಲಲ್ಲಿ ಸದ್ಭಾವ ಎಂಬ ಹಾಸಿಗೆ ಮೇಲೆ ಮಲಗಿಸಿ ನಾದ ಎಂಬ ಜೋಗವನ್ನು ಆಡುವೆನು.
ರನ್ನ ಬುದ್ಧಿ ಸಂಪನ್ನ. ಆಯ್ಕೆಯೇ ಜಂಬಾರಿಯ ಸಖಿ, ನೀನಂಥ ನೀಚ ಬುದ್ಧಿಯ ಹಾದರದ ನಾಯಕಿ. ಹೌದೇ? ಎನ್ನ ಮೇಲೆ ನಿನ್ನ ಇರುವ ಅಜ್ಞಾನದ ಆಸೆಯನ್ನು ಅಡಗಿಸಿ, ನಿನ್ನ ಮೇಲೆ ಪ್ರೀತಿ ಇರುವುದು, ನಿನ್ನ ಮನದ ಕಾಮದ ಆಸೆಯನ್ನು ತ್ಯಜಿಸಿ, ಎನ್ನ ಮೇಲೆ ಇರುವ ನಿನ್ನ ಮನದ ಅಜ್ಞಾನದ ಆಸೆಯನ್ನು ಅಡಗಿಸಿ, ಇನ್ನು ನೀನು ಮಾರನಾಟಕ್ಕೆ ಬಾ ಎಂದು ಕರೆಯುವ ಇಂಥ ಯಾವ ಸುದ್ದಿಯನ್ನು ಉಚ್ಚರಿಸದೆ ನಿನ್ನ ನಾಲಿಗೆಗೆ ಬುದ್ಧಿಯನ್ನು ಹೇಳು. ನನ್ನ ನಾಲಿಗೆಯನ್ನು ಬುದ್ಧಿ ಹೇಳಲು ಬಂದಿಲ್ಲ. ಸದ್ಗುಣ ಸಂಪನ್ನನಾದ ಈ ಮುನಿ ಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ವಶ ಆಗೋದಿಲ್ಲವೇ? ಈ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರೆಯಾಗೋ ಕಾಮ ಮದ ಬೇರಿದ ಮಳೆ ಮಾಡದಿರು ಎಂದು ಕೂಡ ಹೇಳವೆ. ರಾಮ ಮೇನಕ ನೋಡು, ಅದು ಎಂದಿಗೂ ನೋಡಬೇಕು. ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಒಲಗು ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ಪುರುಷನಾದ ನಿನ್ನ ಲಕ್ಷಣವಲ್ಲ. ಏನೇ ಮೇನಕ, ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು, ಕೈಗೆ ಹಸಿರು ಬಣ್ಣದ ಬಳೆಗಳನ್ನು ತೊಟ್ಟು, ಮೈಗೆ ನೀಲಿ ಕುಂಕುಮವನ್ನು ತೊಟ್ಟು ನೀನು ಮಾರನಾಟಕ್ಕೆ ಬಾ ಎಂದು ಕರೆಯುವುದು ಇದು ಯಾವ ಧರ್ಮದ ಗುಟ್ಟು? ಅದು ಸರ್ವಲ್ಲ ನಿನಗೆ ಈ ಪಟ್ಟು ಸುಮ್ಮನೆ ಸುರಲೋಕವನ್ನು ಮುಟ್ಟು. ಅದು ಶ್ರೀ ಧರ್ಮದ ಗುಟ್ಟು. ರಾಮ ಮೇನಕ ನೋಡು, ಅದು ಎಂದಿಗೂ ಸಾಧ್ಯವಿಲ್ಲ. ಹಾಲಿದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗಲೇ ಸುಖ ಪಡೆಯಬೇಕು. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗ ಸುಖ ಪಡಬೇಕು. ಪರಮಾತ್ಮನನ್ನು ಮೆಚ್ಚಿಸಿದರೆ ಅದು ಸ್ವರ್ಗ ಸಿಗೋದು ಮೇನಕ. ಅದಕ್ಕಿಂತ ಹೆಚ್ಚಿನ ಸುಖ ನನ್ನನ್ನು ಕೂಡಿದರೆ ಸಿಗುವುದು. ಅದು ಎಂದಿಗೂ ನಿನ್ನಲ್ಲಿ ದೊರಕಲಾರದು ಮೇನಕ. ಏನೇ ಮೇನಕ, ನಿನ್ನನ್ನು ಕೂಡಿದರೆ ನನಗೆ ಸಿಗುವುದು ಸ್ವರ್ಗ ಸುಖ, ಕ್ಷಣಿಕ ಸುಖ. ಭಾರ್ಗವ, ಪರಮಾತ್ಮನನ್ನು ಕೂಡಿದರೆ ಸಿಗುವುದು ನನಗೆ ಸ್ವರ್ಗ ಸುಖ. ನೋಡು, ಅದು ಎಂದಿಗೂ ಸಾಧ್ಯವಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಗಳೇ. ಸಾಧ್ಯ ಮಾಡಿಕೊಂಡು ಅದು ಎಂದಿಗೂ ಸಾಧ್ಯವಾಗಲ್ಲ.
ಮೇನಕ ಏನಾಯಿತು? ಏನಾಗಿಲ್ಲವಲ್ಲ ಸ್ತ್ರೀಗಳೇ? ಏನಾಗಿಲ್ಲವೇ? ಪ್ರೀತಿ ಬಂತೆ? ಪ್ರೀತಿ ಮಾತ್ರ ಎನ್ನ ಮನಕ್ಕೆ ಬರುವುದಿಲ್ಲ ಸ್ತ್ರೀಗಳೇ. ನೋಡು, ಬರುವಂತೆ ಮಾಡುವೆನು. ಮೇನಕ ಸುಂದರ, ನಿನ್ನ ಗಂಡನಂತೆ ನಾನು ನೀತ ಬುದ್ಧಿಯವನಲ್ಲ. ನೀತಿ ದೂರಣ ಹೇಳಬೇಡ. ನೀನು ಶ್ರೀ ಸುಖದ ಇನ್ನೊಂದು ವಿಚಾರವನ್ನು ಹೇಳುವೆನು, ಕೇಳು. ಅದೇನು ಚೆನ್ನಾಗಿ ಹೇಳು ಸ್ತ್ರೀಗಳೇ. ನಲ್ಲ ಮೇನಕ, ಪಾರ್ವತಿಯನ್ನು ಪಡೆಯಲು ಶಿವನು ಅನಂತ ಕಾಲ ತಪಸ್ಸು ಮಾಡಿ ಹೇಮಕೂಟದಲ್ಲಿ ಹೊಂದಾಗಲಿಲ್ಲವೇ? ಅದರಂತೆ ನೀನು ನನ್ನನ್ನು ಕೂಡಿ ನೋಡುರನ್ನ ಬುದ್ಧಿ ಸಂಪನ್ನ. ಐಹೇ ಸುರಪತಿಯ ಸುಂದರಿ, ನೀನಂಥ ವಯ್ಯಾರಿ. ನಿನ್ನಂಥವಳನ್ನು ಇಂದ್ರನು ಹೇಗೆ ಪ್ರೀತಿಸಿರಬಹುದು? ಹಾಗೆ ಪ್ರೀತಿಸಿರುವನು. ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ನೀನು ನೋಡು, ಪ್ರೀತಿ ನಾನಲ್ಲ. ಇನ್ನು ನಿನ್ನ ಕಾಮ ಪ್ರೇಮದ ಸುದ್ದಿಯನ್ನು ನನಗೆ ಹೇಳಬೇಡ. ಸುರನಾರಿಯಾದ ನೀನೇ ಈ ಕಿಳು ಮಟ್ಟಕ್ಕಿಳಿದರೆ ಇನ್ನು ವಿದ್ಯೆ ಬುದ್ಧಿ ತಿಳಿಯದ ಈ ಭೂಲೋಕದ ಸನ್ಮಾನ್ಯರ ನಾರಿಯರ ಗತಿಯೇನು? ಕಾಮಾಂಗಲೇ ದೂರಸವೇ ನೀತಳೆ. ಮೇನಕ, ಹತ್ತಿರ ಬಂದ್ರೆ ಏನಾಗೋದು? ಇದೇ ಮೇನಕ, ಏನು ಹತ್ತಿರ ಬಂದರೆ ಏನಾಗುವುದಿಲ್ಲ ಕೇಳು. ಏನಾಗುವುದು ಹೇಳು. ಬೆಂಕಿಯ ಕೆಂಡವನ್ನು ಅಂಗೈಯಲ್ಲಿ ಮುಟ್ಟಿದರೆ ಅಂಗೈ ಸುಡುವುದಾಗಲಿ, ನೋಡಿದ ಮಾತ್ರಕ್ಕೆ ಸುಡುವುದೇನೇ ಮೂರ್ಖ. ಪ್ರೀತಿಯಲ್ಲಿ ಸುಟ್ಟು ಕರಕಲಾಗಿ ಏನಾದರೂ ಆಗಲಿ, ನಾನು ನನ್ನ ಪ್ರೀತಿ ಮಾಡೋದು ಸಾಧ್ಯವಿಲ್ಲ ಶ್ರೀಗಳೇ. ದೂರ ನಿಂತು ಮಾತನಾಡು ಮೇನಕ. ಸುಂದರ, ಏನಕ್ಕ ಅಂತ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ದೇಹ ಸುಖವನ್ನು ಸವಿದನು. ಆತನಿಗಿಂತ ಹೆಚ್ಚಿನವನು ನೀನೇನು ಅಲ್ಲ. ಲೇಖನನ್ನ ತಣಿಸಿ ನೋಡು ಎನ್ನ ಮನ. ಅವೇ ಜಂಬಾರಿಯ ಮೋಹದ ಎಣ್ಣೆ ಸುಂದರ, ನಿನ್ನ ನಡತೆಯನ್ನು ನಾನು ಮೆಚ್ಚುವುದಿಲ್ಲ. ಹೌದೇ? ಕೇಳು ಯಾತಕ್ಕೆಂದರೆ, ಅದು ಯಾತಕ್ಕೆ? ನಿನ್ನ ಜೀವನದ ಚರಿತ್ರೆಯನ್ನು ನೆನೆಸಿಕೊಂಡರೆ ನನಗೆ ಮಹಳಿ ಹಾಡಲ
ಎನ್ನ ಕೋಪವು ಸಹಿಸಲಾಗದು. ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರನು ತಪಸ್ಸನ್ನು ಆಚರಿಸುವಾಗ ನೀನು ಕಾಮನಾಟಕ್ಕೆ ಪ್ರವೇಶಿಸಿದಿ. ವಿಶ್ವಾಮಿತ್ರನೊಡನೆ ಸುಖ ಸಂಸಾರವನ್ನು ಮಾಡಿ ಶಕುಂತಲೆ ಎಂಬಿಟ್ಟು ನಿನ್ನ ಬುಡಕ್ಕೆ ನೀನು ತೆರಳಿದಿ. ಹೇ ಭೃಂಗವೇಣಿ, ನಲ್ಲ ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗೊಳ್ಳಲಿಲ್ಲ. ನಿನ್ನ ಮೋಹದ ಸುರೇಂದ್ರ ಏನಕ್ಕ, ನಾನು ನಿನ್ನ ದಾರಿ ಹಿಡಿಯಲು ಬಂದಿಲ್ಲ, ನಿನ್ನ ದಾರಿ ನನ್ನ ದಾರಿಗೆ ಕರೆದುಕೊಂಡು ಹೋಗಲು ಬಂದಿರುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಗಳೇ, ಸಾಧ್ಯವಿಲ್ಲ. ಅದು ಎಂದಿಗೂ ಆಗುವುದಿಲ್ಲ. ನೋಡು, ಸಾಧ್ಯ ಮಾಡಿಕೊಂಡ್ರೆ ಅಲ್ಲ. ಏನಕ್ಕ, ಹಾಗಾದ್ರೆ ಹೇಳಿದೀನಿ ಕೇಳೋ. ಏನಾಗುವುದು ಗೊತ್ತೇ? ಏನಾಗುವುದು ಶ್ರೀಗಳೇ? ಉಲ್ಲಾಸ 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 ಏನಾಗೋದು ಗೊತ್ತೇ? ಏನಾಗುವುದು ಶ್ರೀಗಳೇ? ಗೊತ್ತಿಲ್ಲವೇ? ಉಲ್ಲಾಸ ಉಲ್ಲಾಸ ಸುಂದರ, ಏನಕ್ಕ? ನೋಡಿಲ್ಲಿ. ಎಂದಿಗೂ ನೋಡಬಹುದಿಲ್ಲ ಶ್ರೀಗಳೇ? ನೋಡುವುದಿಲ್ಲವೇ? ಅದು ಎಂದಿಗೂ ನೋಡಬಹುದಿಲ್ಲ. ಇಂದ್ರನ ಮಧ್ಯೆ ರಾತ್ರಿಯಂತೆ ಕೋಳಿಯಂತೆ ಕೂಗಿ ಆಹಾಲ್ಯನಂತೆ ಸಂಭೋಗ ಪಡಲಿಲ್ಲವೇ ಪ್ರಿಯ? ಏನಕ್ಕ? ಅದರಂತೆ ನೀನು ನನ್ನನ್ನು ಕೂಡಿ ನೋಡು. ಪ್ರೀತಿಯ ಗುಟ್ಟು ಏನೆಂದು ಹೊರವಾಗುವುದು ಪ್ರಿಯ. ಕರಗಿಸಬೇಡ ಎನ್ನ ಪ್ರೀತಿಯ. ಐಹೇ ಮದವೇರಿದ ಮಂಕು ಶ್ರೀಗಳೇ, ಭಗವಂತನಾದ ಗೌತಮ ಮುನಿಯು ಕಾಮಾಂಧನಾದ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತನ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರಗಿಳಿದು ಬಂದು ಪತಿರತೆಯಾದ ಹಾಲ್ಯದೇವಿಯಂ ಶೀಲಗಿಡಿಸಿ ತತ್ಮನಿಯ ಬೇಸವಂ ತಾಳಿ ತನ್ನ ಕಾಮದಾಸೆಯಂ ಶಾಂತಿಕೊಂಡು ಗೌತಮ ಮಹರ್ಷಿಗಳಿಂದ ಶಾಪಗ್ರಸ್ತನಾಗಿ ಮೈತುಂಬ ಹೆಣ್ಣುಗಳನ್ನು ಪಡೆದುಕೊಂಡನು. ಅದು ಯಾತಕ್ಕೆಂದರೆ ಮದನನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ವಿಠಲ ಪುರುಷನಾದ ಕಾರಣ ಅದಕ್ಕೆ ಪ್ರಾಯಶ್ಚಿತ ಬಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಅದಕ್ಕೆ ತಾಪಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನೆಯಂತೆ ಇಂಥ ದುರ್ಬುದ್ಧಿಯ ನನಗೆ ಉಪದೇಶ ಮಾಡದಿರು ನಾರಿ, ನಿರ್ವಸರಿ ಈ ಮಾತು ಮತ್ತೊಂದು ಸಾರಿ. ರಾಮ, ಏನಕ್ಕ? ಪರಶಿವನ ಜಡೆಯಲ್ಲಿರುವ ಚಂದ್ರನು ಶ್ರೀ ಸುಖಕ್ಕಿಂತ ಅಧಿಕಲ್ವೆಂದು ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಲಿಲ್ಲವೇ? ಅದರಂತೆ ಆ ಚಂದ್ರಕುಲವನ್ನೇ ಉದ್ಧಾರ ಮಾಡಿಕೊಂಡ್ರವನು. ಅದರಂತೆ ನೀನು ನನ್ನನ್ನು ಕೂಡಿ ನಿನ್ನ ಋಷಿಕುಲವನ್ನು ಉದ್ಧಾರ ಮಾಡಿಕೊರನ್ನ ಬುದ್ಧಿ ಸಂಪನ್ನ.
ಏನ್ ನಾರಿ ಸುರ ಸುಂದರಿ, ನಿನ್ನಲ್ಲಿ ಕಪಟ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಅದಕ್ಕಾಗಿ ಬಂದಿರುವೆ ನಾವು. ಚಂದ್ರನು ಇಂದ್ರನಿಗಿಂತ ಕಾಮಾಂತನು. ಗುರು ಪತ್ನಿಯಳಾದ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಿಗೆ 15 ದಿನ ಬೆಳಕು, 15 ದಿನ ಕತ್ತಲು ತೋರು. ಅದಕ್ಕೆ ಹೇಳುವೆನು, ಅವನು ನಿಷ್ಠಾವಂತನಾಗಿದ್ದರೆ ದೇವಿ ಪ್ರಮಾಣವಾದ ಸೂರ್ಯನಂತೆ ದಿನನಿತ್ಯ ಪ್ರತ್ಯಕ್ಷನಾಗುತ್ತಿದ್ದನು. ಪರಸ್ತ್ರೀಗಳನ್ನು ವಹಿಸಿದ ಕಾರಣ ಇಂಥ ಅಪಖ್ಯಾತ ಎಂಬತ್ತು ತನ್ನ ಭವಿಷ್ಯಕ್ಕೆ ತಾನು ಕೊಂದು ತಂದುಕೊಂಡನು. ಮೇನಕ, ನಾನಿನ್ನು ನಿನ್ನ ಮಾಯತನಕ್ಕೆ ಮುರುಳಾಗಲಾರೆ ಮೂರ್ಖರೇ, ಹೊರಗೆ ಹೋಗು ಇಲ್ಲಿಂದ. ಹೀಗರೆ